ಪ್ರವಾಸಿಗಾನು ಕನ್ನಡಿಗ ಪ್ರವಾಸಿಗ ಮಣ್ಣಿನ ಮಗನ. ಪ್ರೀತಿಯ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ನಮ್ಮ ಪ್ರವಾಸ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನವಾದಂತಹ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಹತ್ತು ಮಗ ಒಳಗತ್ತ ಆಮೇಲೆ ತಂದಿಲ್ಲ. ಪಾಪ ಇಲ್ಲಿ ನಮ್ಮ ರೋಲೆಕ್ಸ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಳದು ಫಸ್ಟ್ ಬರ್ಡೇನ ನಾನು ಮಂತ್ರಾಲಯದಲ್ಲೇ ಮಾಡಬೇಕು, ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲೇ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇರುವಂಥ ಟ್ರಿಪ್ ಇದು. ಬೆಂಗಳೂರಿಂದ ನಾವು ಹೊರಟಾಗ ಸುಮಾರು 7-7:30 ಏನೋ ಆಗಿತ್ತು. ಇನ್ನೂ ಬೇಗನೆ ಹೊರಡಬೇಕಾಗಿತ್ತು, ಬಟ್ ರೆಡಿ ಆಗೋದೆಲ್ಲ ಲೇಟ್ ಆಗಿದ್ದರಿಂದ 7-7:30 ಹೊರಟ್ವಿ. ರೋಡ್ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ, ಒಳ್ಳೆ ಹೈವೇ. ಇಲ್ಲಿಂದ ಆಲ್ಮೋಸ್ಟ್ ನಿಯರ್ ಹೋಗೋವರೆಗೂ ಒಳ್ಳೆ ಹೈವೇ ಸಿಗುತ್ತೆ. ಅಲ್ಲಿಂದ ಒಂದು 30-40 ಕಿಲೋಮೀಟರ್ ಏನೋ ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ನೋಡಬೇಕು ಅಲ್ಲಿಗೆ ಹೋಗಿ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಹೇಳಿದ ಪ್ರಕಾರ ಪರವಾಗಿಲ್ಲ, ಹೋಗ್ಬೋದು, ಏನಂತ ರೋಡ್ ಹಾಳಾಗಿಲ್ಲ ಅಂದರು. ಬನ್ನಿ ನೋಡೋಣ ಹೇಗಿದೆ ಅಂತ. ಕಿಯಾ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲೇ ನೋಡಿ. ಎಷ್ಟು ದೊಡ್ಡದಿದೆ ಅಂದರೆ ಅಪ್ಪ ತುಂಬ ದೊಡ್ಡದಿದೆ. ಏನು 1000 ಎಕರೆ ಇರ್ಬೋದೇನೋ, ಅಷ್ಟು ದೊಡ್ಡದಿದೆ. ಅನಂತಪುರಮಲ್ಲಿ ಒಂದು ಕಡೆ ಊಟ ಮಾಡಿದ್ವಿ, ಗಣೇಶ್ ಮೆಸ್ ಅಂತ. ತುಂಬ ಚೆನ್ನಾಗಿತ್ತು. ಬನ್ನಿ ಮನೆಯವ್ರಿಗೆಲ್ಲ ಕೇಳೋಣ ಹೇಗಿತ್ತು ಊಟ ಅಂತ ಹೇಳ್ತಾರೆ. ಊಟ ಮಾಡಲ್ಲ ಅಂತ ಚಿತ್ರಾನ್ನ ತಿಂತೀನಿ ಅಂತ ನಾನ್ ವೆಜ್ ಹೋಗಿದ್ರೆ ನಾನು ಚಿತ್ರಾನ್ನನೇ ತಿಂತಾ ಇದ್ದೆ. ಸರಿ, ಊಟ ಏನೇನು ಮಾಡಿದ್ರೆ ಹೇಳಿ ಹೋಗ್ಲಿ. ಅನ್ನಮು, ಪಪ್ಪು, ಚಾರು, ಚಟ್ನಿ ಪುಡಿ, ಊರಗಾಯಿ, ಪೆರುಗು. ಚೆನ್ನಾಗಿತ್ತಾ? ನಿಮ್ಗೆ ಹೆಂಗಿತ್ತು? ಸೂಪರ್ ಆಗಿತ್ತು. ನಂಗಂತೂ ಸಾಂಬಾರ್ ಸಖತ್ ಇಷ್ಟ ಆಯ್ತು. ಸಾಂಬಾರು ಉಡುಪಿ ತರ ಸ್ಟೈಲು. ಹೌದು, ಉಡುಪಿ ಸ್ಟೈಲ್ ಸಖತ್ತಾಯ್ತು. ಪಾಪ ನಿಂಗೆ ಹೆಂಗಿತ್ತು? ಸೂಪರ್. ರಸಂ ಇಷ್ಟ ಆಯ್ತಲ್ಲ ನಿಂಗೆ? ರಸಂ ಚೆನ್ನಾಗಿತ್ತು. ನಂಗೆ ಕೊನೆಯಲ್ಲಿ ಮಸ್ತ್ ಸಾಂಬಾರ್ ತಿನ್ಬೇಕಿತ್ತು. ಮಸ್ತ್ ಇಷ್ಟ ಆಯ್ತು. ನೀರ್ ಬಿಟ್ಟರೆ ಇರಲಿಲ್ಲ ಸದ್ಯಕ್ಕೆ. ಊಟ ಮಾಡಿ ಮತ್ತೆ ನಮ್ಮ ಜರ್ನಿ ಮಂತ್ರಾಲಯದ ಕಡೆ ಸ್ಟಾರ್ಟ್ ಆಯಿತು. ಸೊ ನಾವು ಊಟ ಮಾಡೋಕ್ಕೆ ನಿಲ್ಲಿಸಿದ್ದೆ ಲೇಟ್ ಆಗಿತ್ತು, 2-2:30 ಆಗಿತ್ತು. ಹಂಗೂ ಹಿಂಗೂ ಊಟ ಮಾಡಿ ಹೊರಡೋ ಅಷ್ಟೊತ್ತಿಗೆ ಮತ್ತೆ 3 ಗಂಟೆ. ಸಂಜೆ ಅನ್ನೋಷ್ಟೊತ್ತಿಗೆ ಹೋಗಿ ತಲುಪಿಬಿಡೋಣ ಅಂದ. ಇಲ್ಲಿ ಕುರಿಗಳು ಹೋಗ್ತಾ ಇದ್ದಾವೆ, ಏನು 1-2 ಇಲ್ಲ, ಸುಮಾರು ಒಂದು 500-600 ಕುರಿಗಳು ರೋಡ್ ಕ್ರಾಸ್ ಮಾಡ್ತಾಯಿದ್ವು. ಇಷ್ಟೊಂದು ಕುರಿಗಳು ಹೆಂಗೆ ಸಾಕ್ತಾರೆ ಅನ್ನೋದೇ ಗೊತ್ತಿಲ್ಲ ನಮಗೆ. ನಿಜ ಹೇಳ್ಬೇಕಂದ್ರೆ ಇಷ್ಟೊಂದು ಕುರಿ ಸಾಕ್ತಿರಲಿ ಇವರೇ ಲಕ್ಷಾಧೀಶ್ವರ ಇರಬೇಕು. ಏನು ಒಂದೊಂದು ಕುರಿಗೂ ಏನು ಕಮ್ಮಿ ರೇಟ್ ಇದೆಯಾ? ಏನು ಎಲ್ಲ ಸೇಲ್ ಮಾಡ್ತೀನಿ ಅಂದರೂ ಲಕ್ಷಗಟ್ಟಲೆ ದುಡ್ಡು ಮಾಡ್ತಾರೆ. ಇವಾಗ ಮಂತ್ರಾಲಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. 6 ಗಂಟೆ ಏನೋ ಆಗಿದೆ ಟೈಮ್ ಅಂದ್ಕೊಳ್ತೀನಿ. ಕಾಣಿಸ್ತಾ ಇರ್ಬೋದು ಮುಂದೆ ನಿಮಗೆ ಆರ್ಚು, ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಆರ್ಚ್ ಮುಂದೆ ಕಾಣಿಸ್ತಾ ಇದೆ. ಈ ಸರ್ಕಲಲ್ಲಿ ಆ್ಯಕ್ಚುಲಿ ನಾವು ಲೆಫ್ಟ್ ಹೋಗ್ಬೇಕಿಲ್ಲಿ ನಾವು, ಯಾಕಂದ್ರೆ ನಾವು ರೂಮ್ ಮಾಡಿರೋದು ಹಿಂಗೆ ಹೋಮ್ ಸ್ಟೇ ಒಂದು ಮಾಡಿದ್ದೀವಿ 2 BHKದು. ಸೊ ಅದು ಬಂದುಬಿಟ್ಟು ಇಲ್ಲಿಂದ ಲೆಫ್ಟ್ ಅಂತ ಲೊಕೇಶನ್ ತೋರಿಸ್ತಾ ಇದೆ.
ಬನ್ನಿ ಇಲ್ಲಿಂದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ರಿಟರ್ನ್ ದೇವಸ್ಥಾನದ ಹತ್ರ ಬರೋಣ. ಈಗ ನಾವು ಮಾಡಿರೋ ರೂಮ್ ಬಗ್ಗೆ ನನ್ನ ಮಗಳು ತೋರಿಸ್ತಾಳೆ. ಹೀಟ್ ಹಾಕಿದ್ದಿದೆ. ರೆಸ್ಟ್ ರೂಮ್ ತೋರಿಸ. ಇದೆ. ಆಮೇಲೆ ನೀರು ಕುಡಿಬೋದು ಆರಾಮಾಗಿ. ಅಲ್ಲಿ ಏನೋ ಇದೆ, ಇಂಡಕ್ಷನ್ ಸ್ಟವ್ ಇದೆ. ಈ ಕಡೆ ತಿರುಗಲ್ಲ. ಹಾಂ, ಹೊರಗಡೆ ಹೆಂಗಿದೆ ವ್ಯೂ? ಹೊರಗಡೆ ಚೆನ್ನಾಗಿದೆ. ನೆನ್ನೆ ಜರ್ನಿ ಮಾಡಿ ಸುಸ್ತಾಗಿದ್ದರಿಂದ ಬೇಗ ಮಲ್ಕೊಂಡು ಬೇಗ ಬೆಳಗ್ಗೆ ಎದ್ಬಿಟ್ಟು ಫಸ್ಟು ಮಠದ ಮುಂದೆ ಬಂದು ಒಂದು ಫೋಟೋ ಒಂದು ವೀಡಿಯೋ ತಗೊಂಡು ಆಮೇಲೆ ಸಂಜೆ ದರ್ಶನ ಮಾಡೋಣ ಅಂತ ಅಲ್ಲಿಂದ ನಾವು ಸುತ್ತಮುತ್ತ ಇಲ್ಲಿ ಯಾವ್ಯಾವ ಜಾಗ ಇದೆಯೋ ಅಂದರೆ ಆಂಜನೇಯನ ಟೆಂಪಲ್ಲು, ಲಕ್ಷ್ಮೀ ಟೆಂಪಲ್ ಇದೆಯಲ್ಲ ಅದನ್ನೆಲ್ಲ ಸುತ್ತೋಣ ಅಂತ ರೆಡಿಯಾಗಿ ಹೊರಟ್ವಿ. ಅಲ್ಲಿಂದ ನಾವು ಫಸ್ಟ್ ಬಂದಿದ್ದು ಶ್ರೀ ಅಭಯಾಂಜನೇಯ ಸ್ವಾಮಿ ಟೆಂಪಲ್ಗೆ. ಇದು ಎಷ್ಟು ದೊಡ್ಡ ಆಂಜನೇಯ ವಿಗ್ರಹ ಇದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ಆಂಜನೇಯ ಸ್ವಾಮಿ ಟೆಂಪಲ್ ಮುಂದೆನೇ ರಾಮಂದೊಂದು ವಿಗ್ರಹ ಈಗಿನ್ನ ರೆಡಿ ಮಾಡ್ತಾ ಇದ್ದಾರೆ. ಇದಿನ್ನು ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ಓಪನ್ ಆಗಿರುತ್ತೆ. ತುಂಬ ದೊಡ್ಡದಿದೆ ಬ್ರಿಡ್ಜ್. ಇದು 1-1.5 ಕಿಲೋಮೀಟ್ರ್ ಇರ್ಬೋದು. ತುಂಬ ದೊಡ್ಡದಿದೆ ಬ್ರಿಡ್ಜು. ತುಂಗಭದ್ರಾ ನದಿ ಕೆಳಗೆ ಹರಿತಾ ಇದೆ, ಅದ್ರ ಮೇಲೆ ಈ ಬ್ರಿಡ್ಜ್ ಮಾಡಿದ್ದಾರೆ. ಈ ಬ್ರಿಡ್ಜು ಒಂಥರ ನೋಡೋಕ್ಕೆ ಚೆನ್ನಾಗಿದೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಬಟ್ಟೆ ಹೋಗ್ತಿದ್ದಾರೆ. ಅಲ್ಲಿಂದ ಫಸ್ಟಿಗೆ ನಾವು ಬಂದಿದ್ದು ಪಂಚಮುಖಿ ಪ್ರಾಣದೇವರು ದೇವಸ್ಥಾನ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಬಿಸಿಲಿದೆ. ಬಿಸಿಲು ಹೆಂಗಿದೆ ಅಂದರೆ ಕೆಳಗೆ ನಡ್ಕೊಂಡು ಹೋಗೋಕ್ಕೆ ಆಗಲ್ಲ, ಕಾಲೆಲ್ಲ ಸುಡ್ತಾ ಇದೆ, ಅಷ್ಟು ಬಿಸಿಲಿದೆ, ತುಂಬ ಬಿಸಿಲು. ಫಸ್ಟಿಗೆ ನನ್ನ ವೈಫು ಮತ್ತು ನನ್ನ ಮಗಳು ಅವ್ರ ದರ್ಶನ ಮಾಡ್ಕೊಂಬಂದರು. ಈಗ ನೆಕ್ಸ್ಟ್ ನಾವು ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಬನ್ನಿ ಹೋಗೋಣ. ಬಟ್ ಇಲ್ಲಿ ಫೋಟೋ ವೀಡಿಯೋ ಮಾಡೋಕ್ಕೆ ಕೊಡಲ್ಲ, ಬಟ್ ಹೊರಗಿಂದ ಮಾಡ್ಬೋದು. ಹೊರಗಿಂದ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ. ಅಲ್ಲಿ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ. ಸೊ ಇಲ್ಲಿಂದ ಹೋಗಬೇಕು.
ತುಂಗಭದ್ರಾ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂದರೆ ಪ್ರಶಾಂತವಾಗಿ ಹರಿತಾ ಇದೆ ಇಲ್ಲಿ. ಬನ್ನಿ ಈಗ ಏಕಶಿಲಾ ಬೃಂದಾವನನ ನೋಡ್ಕೊಂಬರೋಣ. ಆಗಿನ ಕಾಲದಲ್ಲಿ ಶ್ರೀ ಗುರುರಾಯರು ಈ ಒಳ್ಕಲ್ಲನ್ನ ಬಳಸ್ತಾ ಇದ್ದಾರಂತೆ. ಅಂದರೆ ಅಡುಗೆ ಏನಾದರೂ ಮಾಡ್ಕೊಳ್ಳೋಕ್ಕೆ ಈ ಒಳ್ಕಲ್ಲನ್ನ ಬಳಸ್ತಾ ಇದ್ದರಂತೆ. ಅದನ್ನು ಹಾಗೇ ಇಲ್ಲಿ ಇಟ್ಟಿದ್ದಾರೆ. ಸಿಗಂಗಿಲ್ಲ, ಮುಂದಗಡೆ ಬರಬೇಕು. ಕೆಲವೊಂದು ವಿಷಯ ನಮ್ಮೆಲ್ಲರಿಗೂ ಗೊತ್ತಿದ್ವೇ ಇರ್ತವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯದಲ್ಲಿ ಜೀವಂತ ಬೃಂದಾವನ ಪ್ರವೇಶ ಹಾಕಿನ ಮುಂಚೆ ಇದೇ ಊರಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು 13 ವರ್ಷ ಕಾಲ ಜಪ ತಪ ಅನುಷ್ಠಾನ ಮಾಡಿರುವಂತಹ ಸ್ಥಳ ಇದು. ಜಪದ ಕಟ್ಟಿ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳವರ ಅವತಾರ ಬಂದು 4 ಅವತಾರ. ಮೊದಲನೇ ಅವತಾರ ಪ್ರಹ್ಲಾದರಾಜರು, 2ನೇ ಅವತಾರ ಬಾಲಿಕರಾಜರು, 3ನೇ ಅವತಾರ ವ್ಯಾಸರಾಜರು, 4ನೇ ಅವತಾರ ರಾಘವೇಂದ್ರ ಸ್ವಾಮಿಗಳವರು. ರಾಘವೇಂದ್ರ ಸ್ವಾಮಿಗಳವರು ಹುಟ್ಟಿದ ಊರು ಬಂದು ಭುವನಗಿರಿ ನಿಯರ್ ಚಿದಂಬರಂ, ತಮಿಳುನಾಡು. ಅವರು ಗೃಹಸ್ಥಾಶ್ರಮದಿಂದ ಸನ್ಯಾಸ ದೀಕ್ಷಾ ತಗೊಂಡ್ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಭುವನಗಿರಿಯಿಂದ ತಂಜಾವೂರು ಬರ್ತಾರೆ. ತಂಜಾವೂರಿಂದ ಕುಂಭಕೋಣ ಆದ ನಂತರ ಅಪ್ಪಣ್ಣಾಚಾರ್ಯನ ಹುಡುಕೊಂತ ಈ ಸ್ಥಳಕ್ಕೆ ಕೊನೆಯ ಕಾಲದಲ್ಲಿ ಭಿಕ್ಷಾಳಿಗೆ ಬಂದಿದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತೇಳಿ ಗುರುಸ್ತೋತ್ರವನ್ನು ರಚನೆ ಮಾಡಿದವರು, ಬರೆದವರು ಮಹಾನುಭಾವರೇ ಅಪ್ಪಣ್ಣಾಚಾರ್ಯ. ಅವರ ಜನ್ಮಸ್ಥಳ ಅಪ್ಪಣ್ಣಾಚಾರ್ಯರ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರುವ, ಪೂಜೆ ಮಾಡಿರುವ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರದೇ ಏಕಶಿಲಾ ಬೃಂದಾವನ. ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಬೃಂದಾವನ ಪ್ರವೇಶ ಆಗಿದ್ದು 1671ನಲ್ಲಿ. ಇಲ್ಲಿ ಅಪ್ಪಣ್ಣಾಚಾರ್ಯರು ನಿತ್ಯ ಸಂಸ್ಕೃತ ಪಾಠ ಹೇಳಿಸ್ಕೊಡ್ತಾ ಇದ್ದರು. ಪಾಠದ ನಂತರ ಶಿಷ್ಯಂದ್ರನ್ನ ತಮ್ಮ ಮನೆಯಲ್ಲಿ ಕಳಿಸಿದಾಗ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಭಿಕ್ಷಾವನ್ನು ತಂದಂತಹ ಅಕ್ಕಿಯನ್ನು ಒಂದು ಮಡಿ ವಸ್ತ್ರದಲ್ಲಿ ಅಂಗೋಸ್ತ್ರದಲ್ಲಿ ಗಂಟಾಕಿ ಹಿಂದಗಡೆ ಅರಳಿ ಗಿಡಕ್ಕೆ ಕೊಂಬಿಗೆ ತೂಗಾಗ್ತಿದ್ರು. ಅಲ್ಲಿ ನರಸಿಂಹ ದೇವರು ನೋಡ್ರಿ, ಎದುರುಗಡೆ ಶ್ರೀಪಾದರಾಜರು ಸ್ಥಾಪನೆ ಮಾಡಿರುವ ಉಗ್ರ ನರಸಿಂಹ ದೇವರಿಗೆ, ಮತ್ತು ಇಲ್ಲಿ ಎದುರುಗಡೆ ನೋಡಬೇಕು ವ್ಯಾಸರಾಜರು ಸ್ಥಾಪನೆ ಮಾಡಿರುವ ಹನುಮನ್ ದೇವರು ನೋಡ್ರಿ, ಹನುಮನ್ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು. ಅಭಿಷೇಕ ಮಾಡಿರುವಂತಹ ತೀರ್ಥವನ್ನ ಆ ಅಕ್ಕಿಗೆ ಪ್ರೋಕ್ಷಣೆ ಮಾಡಿದಾಗ ಬೆಂಕಿ ಇಲ್ಲಾಗಿ ಅನ್ನ ಆಗೋದು. ಅದಕ್ಕೆ ಊರ ಹೆಸರು, ಹಳೆ ಕಾಲದ ಹೆಸರು ಭಿಕ್ಷಾಲಯ, ಈಗ ಎಲೆ ಬಿಚ್ಚಾಲೆ ಅಂತ ಆಗಿದೆ. ಅದೇ ಪದಾರ್ಥವನ್ನ ದೇವರಿಗೆ ನೈವೇದ್ಯವನ್ನ ಮಾಡಿ ಪ್ರಸಾದ ಅನ್ನದಾನ ಮಾಡಿ ತಮ್ಮ ಮನೆಗೆ ಹೋಗ್ತಾ ಇದ್ರು. ಅಪ್ಪಣ್ಣಾಚಾರ್ಯರು ಇದೇ ತುಂಗಭದ್ರಾ ನದಿ, ಇದೇ ನದಿ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರು ಸ್ತೋತ್ರ ಹೇಳ್ಕೊಂಡು ಹೋಗ್ತಾರೆ. ಆ ಸ್ತೋತ್ರ ಪ್ರಭಾವದಿಂದ ನದಿ ಅವರಿಗೆ ಹಾಗೆ ದಾರಿ ಸಹಿತವಾಗಿ ಬಿಟ್ಟು ಬಿಡುತ್ತೆ. ಆ ಜಾಗ ಬಂದು ಇದೇ ಊರು, ಇದೇ ಸ್ಥಳ. ಇಲ್ಲಿ ಭಕ್ತಾದಿಗಳ ಪರವಾಗಿ ನಾವು ದೇವರಿಗೆ ನಿತ್ಯ ಪೂಜೆ, ಪಂಚಾಮೃತ ಅಭಿಷೇಕ ಹಾಗೂ ಅನ್ನದಾನ ಕೊಡಿಲಿ ನಾವು ಮಾಡ್ತಿದ್ದೀವಿ. ಅನ್ನದಾನಕ್ಕಂತೇಳಿ ಪೂಜೆಗೆ ಅಂತ ನಿಮ್ಮ ಕೈಲಾಧಿಷ್ಠಾನ ಕಾಣಿಕೆ ದೇವ್ರ ಪೂಜೆಗಾಗಿ ಕೊಡುವಂತಹ ಇಷ್ಟ ಇತ್ತಂದರೆ ಕೊಡ್ಬೋದು. 200 ರೂಪಾಯಿ ಕೊಟ್ಟರೆ ಪಂಚಾಮೃತ ಅಭಿಷೇಕ ಆಗುತ್ತೆ. 500 ರೂಪಾಯಿ ಕೊಟ್ಟರೆ ಒಂದು ವಾರ ಅಷ್ಟೋತ್ತರ ಪಂಚಾಮೃತ ಅಭಿಷೇಕ ಆಗುತ್ತೆ. ಅದೇ 1808 ರೂಪಾಯಿ ಕೊಟ್ಟರೆ 1 ತಿಂಗಳವರೆಗೂ ಅನ್ನದಾನ ಜೊತೆಗೆ ಹೋಮ ಸಹಿತವಾಗಿ ಆಗುತ್ತೆ. ಅದೇ 2008 ಆಗಲಿ 5008 ರೂಪಾಯಿ ಕೊಟ್ಟರೆ 1 ವರ್ಷದವರೆಗೂ ನಿರಂತರವಾಗಿ ಅನ್ನದಾನ ಜೊತೆಗೆ ಗೋಪೂಜೆ, ಗೋದಾನ ಜೊತೆಗೆ 48 ಹೋಮಾದಿಗಳೆಲ್ಲ ವಿಶೇಷವಾಗಿ ನಡೆಯುತ್ತೆ. ಅನ್ನದಾನಕ್ಕಂತೇಳಿ ಪೂಜೆಗೆ ಅಂತ ನಿಮ್ಮ ಕೈಲಾದಷ್ಟನ ಕಾಣಿಕೆ ದೇವ್ರ ಪೂಜೆಗಾಗಿ ಕೊಡುವಂತಹ ಇಷ್ಟ ಇತ್ತಂದರೆ ಕೊಡ್ಬೋದು. ದೇವಸ್ಥಾನ ಪರವಾಗಿ ನಾವು ಇಲ್ಲಿ ರಸೀದಿ ಕೂಡ ಕೊಡ್ತೀವಿ. ಇದೇ ಊರಲ್ಲಿ ಅಪ್ಪಣ್ಣಾಚಾರ್ಯ ಮನೆ ಬರುತ್ತೆ, ದರ್ಶನ ತೊಗೊಂಡೋಗಿ ಮೇಲ್ಗಡೆ ಬಿಚ್ಚಾಲಮ್ಮ ಅಂತ ದೇವಸ್ಥಾನದ ಅಲ್ಲಿ ಕೂಡ ದರ್ಶನ ತೊಗೊಂಡೋಗಿ ಒಳ್ಳೇದಾಗ್ತದೆ. ಒಂದು ಮಂತ್ರ ಹೇಳ್ತೇನೆ, ಹೇಳಬೇಕು. ಶ್ರೀ 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 ಮೂಲರಾಮು ವಿಜಯತೆ ಶ್ರೀಪಾದ ರಾಜಾಯ ನಮಃ ಜಪದ ಕಟ್ಟಿ ಭಿಕ್ಷಾಲಯ ಶ್ರೀ ಅಪ್ಪಣಾಚಾರ್ಯ ಪ್ರಿಯ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ.
ಈ ಜಾಗದಲ್ಲಿ ಶ್ರೀ ಗುರುರಾಯರು ಜಪ ಮಾಡ್ತಾಯಿದ್ರಂತೆ. ಹಾಗಾಗಿ ಆವಾಗಿನಿಂದ ಇವಾಗಿನವರೆಗೂ ಅದನ್ನು ಉಳಿಸ್ಕೊಂಡ್ಬಂದಿದ್ದಾರೆ. ಸೊ ಇದೇ ಗುರು ರಾಘವೇಂದ್ರ ಸ್ವಾಮಿಗಳು ಜಪ ಮಾಡುತ್ತಿದ್ದಂತಹ ಜಪದ ಕಟ್ಟೆ. ಮುಂಚೆ ಈ ದೇವಸ್ಥಾನ ಹೀಗಿರಲಿಲ್ಲ. ನಿಮಗೆ ಫೋಟೋದಲ್ಲಿ ತೋರಿಸ್ತೀನಿ ನೋಡಿ. ಮುಂಚೆ ಈ ಥರ ಇತ್ತು. ಇವಾಗ ಇದನ್ನ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಬಟ್ ಅಲ್ಲಿ ಮುಂಚೆ ಏನಿದ್ದಂಥ ವಿಗ್ರಹಗಳು ಅದು ಇವತ್ತಿನವರೆಗೂ ಹಾಗೇ ಇದೆ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಅಪ್ಪಣ್ಣಾಚಾರ್ಯ ಮನೆ. ಇದು ಮುಂಚೆ ಬಿದ್ದೋಗಿತ್ತು, ಬಟ್ ಇವಾಗ ರೆಡಿ ಮಾಡಿ ಹಾಗೆ ಇಟ್ಟಿದ್ದಾರೆ. ಇಲ್ಲೂ ಒಂದು ಸ್ಟೋರಿ ಇದೆ, ಅದನ್ನು ಒಳಗೆ ಹೇಳ್ತಾಯಿದ್ರು. ಬಟ್ ನಾನು ಹೋಗೋ ಅಷ್ಟೊತ್ತಿಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಅಷ್ಟೊತ್ತಿಗೆ ನಿಲ್ಲಿಸ್ಬಿಟ್ರು. ಇದು ರಾಘವೇಂದ್ರ ಸ್ವಾಮಿಗಳ ವಿಶ್ರಾಂತಿ ಪಡೆಯುತ್ತಿದ್ದಂತಹ ಸ್ಥಳ. ನಾನು ಹೇಳಿದ್ನಲ್ಲ ಬಿದ್ದೋಗಿತ್ತು ಅಂತ, ನೋಡಿ ಇದೇ ಫೋಟೋ. ಆ ಫೋಟೋ ಕೂಡ ಹಾಗೆ ಇಟ್ಟಿದ್ದಾರೆ. ಬಟ್ ಈ ಮನೆ ಬಿದ್ದೋಗಿದ್ರು ಆ ಶಿಲೆ ಏನಿತ್ತು ಅದು ಹಾಗೆ ಇತ್ತಂತೆ. ಸೊ ಇದೇ ಶಿಲೆ ಅದು. ಈ ಜಾಗದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಸಾಕು, ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡೋಗಿ, ತುಂಬ ಮನಸ್ಸಿಗೆ ನೆಮ್ಮದಿ, ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಸರ್ ನೀವು ಒಂದು ಟ್ರಿಪ್ಪಿಗೆ ಏನು ಚಾರ್ಜ್ ಮಾಡ್ತೀರಾ? ಸರ್ ಶೇರಿಂಗ್ ಎಲ್ಲಾದರೆ 150 ರೂಪಾಯಿ ಸರ್ ಒಬ್ಬರಿಗೆ. ಓಕೆ. 5 ದೇವಸ್ಥಾನ ಸರ್. ಅಭಯ ಆಂಜನೇಯ ಒಂದು, ಪಂಚಮುಖಿಯಲ್ಲಿ ಪಂಚಮುಖಿ ದೇವಸ್ಥಾನ, ಲಕ್ಷ್ಮೀ ಟೆಂಪಲ್ ಸರ್, ಇಚ್ಚಲಲ್ಲಿ ರಾಯರ ಏಕಶಿಲಾ ಬೃಂದಾವನ, ರಾಯರ ವಾಸ ಮಾಡಿದಂಥ ಮನೆ ಸರ್. 5 ಟೆಂಪಲ್ ತೋರಿಸಿ ಅಲ್ಲೇ ಡ್ರಾಪ್ ಮಾಡ್ತೀವಿ ಸರ್. ಪಿಕಪ್ ಎಲ್ಲ ಹೋಗಿ ಬರೋಕ್ಕೆ ಒಬ್ಬರು 150 ರೂಪಾಯಿ ಸರ್. 10 ಸೀಟ್ ಆಗ್ತೀವಿ ಸರ್ ಶೇರಿಂಗ್. ಈಗ ಒಂದು ಫ್ಯಾಮಿಲಿ ಬಂತು, ನಮ್ಮ ಫ್ಯಾಮಿಲಿಗೆ ಅಷ್ಟೇ ಬೇಕು ಅಂದರೆ ಎಷ್ಟು? ಫ್ಯಾಮಿಲಿಗೆ ಅಂದ್ರೆ ಬೇಕಂದ್ರೆ ಸರ್ 1500 ರೂಪಾಯಿ ಆಯ್ತದೆ ಸರ್. ಓಕೆ. ನೀವು ಇಬ್ಬರು ಇರಲಿ, 3 ಇರಲಿ, 4 ಜನ ಇರಲಿ, 5 ಜನವರೆಗೆ ಸರ್ 1200 ರೂಪಾಯಿ ಸರ್ ಟೋಟಲ್. ಫ್ಯಾಮಿಲಿ ಪ್ಯಾಕೇಜ್ ಸರ್. ಫ್ಯಾಮಿಲಿ ಪ್ಯಾಕೇಜ್ ಸರ್. ಎಷ್ಟು ಅವರ್ ಆಗ್ಬೋದು ಸರ್ ಇದೆಲ್ಲ ನೋಡ್ಕೊಂಡು? ಸರ್ ಎಲ್ಲಿ ಬಂದರೆ 2.5 ಅವರ್ ಆಗ್ತದೆ ಸರ್. ಸ್ವಲ್ಪ ನಿಧಾನ ಆಗಿದ್ರೆ 3 ಅವರ್ ಆಗ್ತದೆ ಸರ್. 3 ಅವರ್ ಆಗುತ್ತೆ ನಿಧಾನ. ಓಕೆ, ಥ್ಯಾಂಕ್ ಯು. ಇಲ್ಲಿ ಏನೋ ಒನ್ ವೇ ಆಗುತ್ತೆ ಅಂತ ಹೇಳ್ತಾ ಇದ್ರು ನಮ್ಮ ಇಲ್ಲಿ ಸೆಕ್ಯೂರಿಟಿ ಮತ್ತು ಆಟೋ ಡ್ರೈವರ್ಸು. ಅವರು ಏನೋ ಒಂದು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸರ್ ಏನದು ಮಾಹಿತಿ ಏನಂತ ಹೇಳ್ತಿದ್ದೀರಾ? ಸರ್ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ರಸ್ತೆ ಗೊತ್ತಿಲ್ಲ. ಈಗ ವಾರದಲ್ಲಿ 3 ದಿನ ಒನ್ ವೇ ಅಂತ ಮಾಡ್ತಾರೆ. ಓಕೆ. ಸೆಕ್ಯೂರಿಟಿ ಇರ್ತಾರೆ ನಮ್ಮಲ್ಲಿ. ಅವರು ಹೇಳೋ ಪ್ರಕಾರ ನೀವು ಬರಬೇಕಾಗುತ್ತೆ. ಬರೋ ಭಕ್ತಾದಿಗಳು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಓಕೆ. ತೊಂದರೆ ಕೊಡಬಾರ್ದು. ಅವ್ರು ಹೇಳ್ದಂಗೆ ನೋಡ್ಕೊಳ್ಬೇಕು. ಬೇರೆ ಗಾಡಿ ಬಿಡ್ತಾರೆ. ಅವ್ರು ಹ್ಯಾಂಡಿಕ್ಯಾಪ್ ಇರ್ಬೋದು, ಇಲ್ಲ ವಯಸ್ಸಾಗಿದ್ದವ್ರು ಇರ್ಬೋದು. ಅವ್ರು ಯಾಕೆ ಬಿಟ್ರಿ ನಮ್ಗೆ ಯಾಕೆ ಬಿಡಲ್ಲ ಅಂತ ಜಗಳ ಆಡ್ತಾರೆ. ಅದಕ್ಕೋಸ್ಕರ ನಾವು ಹೇಳಿದ ಮಾತು ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಂತ ನಮ್ಮಲ್ಲಿ ಮನವಿ. ಓಕೆ. ಅಂದರೆ ಇದು ಒನ್ ವೇ ಆಗುತ್ತೆ, ಬೇರೆ ಕಡೆಯಿಂದ ಬರಬೇಕು. 3 ದಿನ ಮನವಿ ಆಗುತ್ತೆ. ಗುರುವಾರ, ಶನಿವಾರ, ಭಾನುವಾರ ರೆಸ್ಟ್ ಇರುತ್ತಲ್ವಾ, ಆದ್ರಿಂದ ತೊಂದರೆ ಆಗುತ್ತೆ. ಇಲ್ಲ ಪ್ಲೇಸ್ ಇಲ್ಲ. ಓಕೆ. ಪ್ಲೇಸ್ ಇಲ್ಲ, ಅದಕ್ಕೋಸ್ಕರ ಆ ಥರ ಮಾಡಿದ್ವಿ. ಸ್ವಲ್ಪ ಜನ ಕೇಳ್ತಾ ಇಲ್ಲ. ನಾವು ಹೇಳಿದ್ರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಓಕೆ. ಸೊ ಇದ್ರ ಬಗ್ಗೆ ನಿಮ್ದು ಇಲ್ಲಿ ಮಾಹಿತಿ ಹೇಳ್ತಾ ಇದ್ದೀರಾ? ಮಾಹಿತಿ ಏನಂದ್ರೆ ಬೇರೆಯವರಿಗೆ ಬರೋ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕಂತ. ಅನುಕೂಲ ಆಗಲಿ ಅಂತ. ಓಕೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ನಾವು ಮಂತ್ರಾಲಯದಲ್ಲಿ ಎಲ್ಲ ದೇವಸ್ಥಾನಗಳು ಸುತ್ತಿ ಬರೋಷ್ಟಕ್ಕೆ ಸಂಜೆ ಆಗಿತ್ತು. ದರ್ಶನಕ್ಕೆ ನಾಳೆ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡು ನೈಟು ಇಲ್ಲೇ ಪ್ರಸಾದ ಕೊಡ್ತಾರಲ್ಲ ಮಂತ್ರಾಲಯದಲ್ಲಿ, ಅಲ್ಲಿಗೆ ಊಟ ಮಾಡೋಣ ಅಂತ ಬಂದ್ವಿ. ಸೊ ನೈಟ್ ಮಂತ್ರಾಲಯ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮಠದ ಆವರಣದ ಸುತ್ತಮುತ್ತ ಗೋಡೆಗಳ ಮೇಲೆ ಅದೆಷ್ಟು ಚೆನ್ನಾಗಿ ಚಿತ್ರಕಲೆ ಇದೆ ಅಂದರೆ ಅದು ಒಂದೊಂದು ನೋಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇದು ಮಾಂಚಾಲಮ್ಮ ದೇವಿಯ ದೇವಸ್ಥಾನ. ಮಿಸ್ ಮಾಡ್ದಲೇ ಇಲ್ಲಿಗೆ ಹೋಗಿ ಬನ್ನಿ.
ಮಠಕ್ಕೆ ಬಂದ ಮೇಲೆ ರಾಯರ ದರ್ಶನ ಅಷ್ಟೇ ಅಲ್ಲ, ಮಂಚಾಲಮ್ಮ ದೇವಿದು ದರ್ಶನ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದು. ನೈಟು ಫುಲ್ಲು ದೇವಸ್ಥಾನ ಸುತ್ತಮುತ್ತ ಚೆನ್ನಾಗಿ ಓಡಾಡಿದ್ವಿ, ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ದರ್ಶನಕ್ಕೆ ಬಂದಿದ್ದೀವಿ. ಇವಾಗ ಶ್ರೀ ರಾಯರ ದರ್ಶನನ ಮಾಡೋಕ್ಕೆ ಹೋಗೋಣ ಬನ್ನಿ. ಇಬ್ಬರು ಮಕ್ಕಳನ್ನು ಇಟ್ಕೊಂಡು ನಾನು ಬಂದು ಕೂತ್ಕೊಂಡ್ಬಿಟ್ಟೆ. ನನ್ನ ವೈಫ್ ಇನ್ನೂ ಪ್ರದಕ್ಷಿಣೆ ಆಗ್ತಾನೇ ಇದ್ದಾರೆ, ಇನ್ನೂ ಮುಗ್ದಿಲ್ಲ ಅವ್ರದ್ದು. ನೆಕ್ಸ್ಟ್ ನಾವು ದರ್ಶನ ಮುಗಿಸ್ಕೊಂಡು ಬಂದಿದ್ದು ಅನ್ನಪ್ರಸಾದಕ್ಕೆ. ಇಲ್ಲಿ ಊಟ ಮಾಡಬೇಕು, ಇಲ್ಲಿ ಪ್ರಸಾದ ತಿನ್ನಬೇಕು ಅನ್ನೋದು ನನಗಂತೂ ತುಂಬ ಇದ್ದಿತ್ತು. ಹಿಂದಿನ ದಿವಸ ನೆನೆ ನೈಟ್ ಏನಾಗಿತ್ತು, ಅವರೆಲ್ಲ ಊಟಕ್ಕೆ ಹೋಗ್ಬಂದರು, ಬಟ್ ನನಗೆ ಊಟ ಮಾಡೋಕ್ಕಾಗಲಿಲ್ಲ. ನಾನು ಬರೋಷ್ಟೊತ್ತಿಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಇವತ್ತು ಮಾಡಲೇಬೇಕು ಅಂತ ನಾನೇ ಫಸ್ಟ್ ಬಂದು ಕೂತ್ಕೊಂಡು ಊಟ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಊಟ ಮಾಡಿಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಅಲ್ಲಿಂದ ರಿಟರ್ನ್ ನಾವು ಬೆಂಗಳೂರಿಗೆ ಹೋಗುವಂಥ ಟೈಮ್ ಆಯಿತು. ಸೊ ಎಲ್ಲ ರೆಡಿಯಾಗಿ ಹೊರಟ್ವಿ. ನೀವು ಇವತ್ತು ನೋಡಿದಂತಹ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಹೇಗಿತ್ತು ಅನ್ನೋದೆಲ್ಲ ತೋರಿಸಿದ್ದೀನಿ. ಮುಂದೆ ಹೀಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು. ಹಾಗಾಗಿ ತಾವು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮರೀದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೊನೆಯದಾಗಿ ನಾನು ಹೇಳೋದೇನೆಂದರೆ, ರಾಯರಿದ್ದಾರೆ. ಧನ್ಯವಾದಗಳು.